ಸಿಎಂ ಬೈರೇಗೌಡರಿಂದ 10,000 ಮಂದಿಗೆ ಉಚಿತ ಸೂರು, ಬೃಹತ್ ಸಂಕಲ್ಪಕ್ಕೆ ಚಾಲನೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ, ಸಮಾಜ ಸೇವಕ ಸಿಎಂ ಬೈರೇಗೌಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಸೂರು ಇಲ್ಲದವರಿಗೆ ಉಚಿತವಾಗಿ ಮನೆ ನಿರ್ಮಾಣ ಪರಿಕರಗಳನ್ನು ನೀಡುವ ಬೃಹತ್ ಯೋಜನೆಗೆ ಚಾಲನೆ ನೀಡಿದರು. ಇನ್ನು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮದ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಷ್ಟ್ರಕವಿ ಕುವೆಂಪು ಅವರ ಮನುಜಮತ ವಿಶ್ವಪಥ ಸಂದೇಶವೇ ತಮ್ಮ ಸೇವೆಯ ಪ್ರೇರಣೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ 8 ತಾಲೂಕುಗಳಲ್ಲಿ ಗುಡಿಸಲು, ಟೆಂಟ್ ಹಾಗೂ ತಾತ್ಕಾಲಿಕ ಆಶ್ರಯಗಳಲ್ಲಿ ವಾಸಿಸುವ ಕಡು ಬಡವರಿಗೆ ಹಂತ ಹಂತವಾಗಿ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಯೋಜನೆ 10 ವರ್ಷಗಳ ಅವಧಿಯಾಗಿದ್ದು, ಕುಟುಂಬದ ಸ್ಥಿತಿಗತಿಯ ಆಧಾರದಲ್ಲಿ 600ರಿಂದ 1,000 ಇಟ್ಟಿಗೆಗಳು, ಸಿಮೆಂಟ್, ಕಿಟಕಿ, ಬಾಗಿಲು ಹಾಗೂ ಚಾವಣಿ ಶೀಟ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಕಡು ಬಡವರು, ಗುಡಿಸಲಿನಲ್ಲಿ ವಾಸ ಮಾಡುವವರು ಹಾಗೂ ನಿಗದಿತ ಮಾನದಂಡ ಪೂರೈಸಿದವರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ಕಮಿಟಿಯ ಆಲೋ ಬ್ರಿಕ್ಸ್ ಕಾರ್ಖಾನೆಯ ಲಾಭಾಂಶವನ್ನು ಇದೇ ಉದ್ದೇಶಕ್ಕೆ ಬಳಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ನರೇಂದ್ರ, ಸರ್ಕಾರ ಹಾಗೂ ಸಮಾಜ ಒಟ್ಟಿಗೆ ಕೆಲಸ ಮಾಡಿದರೆ ಉತ್ತಮ ಭವಿಷ್ಯ ಸಾಧ್ಯ ಎಂದರು. ಇನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವಿಸ್ಡಮ್ ನಾಗರಾಜ್ ಮಾತನಾಡಿ, ಸರ್ಕಾರ ಮಾಡಬೇಕಾದ ಕೆಲಸವನ್ನು ಬೈರೇಗೌಡ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಇನ್ನು ರೈತ ಸಂಘದ ರವಿ ಪ್ರಕಾಶ್ ಮಾತನಾಡಿ, ಇದು ವಿಶಿಷ್ಟ ಮಾದರಿಯ ಕಾರ್ಯಕ್ರಮ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 10 ಮಂದಿಗೆ ಮನೆ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ವೇಳೆ ತಾದೂರು ಮಂಜುನಾಥ್, ಕೋಟೆ ಚೆನ್ನೇಗೌಡ, ಮಧುಲತಾ, ವಲಸೇನಹಳ್ಳಿ ನಾರಾಯಣಸ್ವಾಮಿ, ಪ್ರದೀಪ್, ದೀಪು, ಈಶ್ವರ್ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಹಳ್ಳಿ ಬಾಗಿಲಿಗೆ ಹೋದಾಗ ಕೆಲವೊಂದು ಅವಘಡಗಳು ನಾವು ಕಣ್ಣಲ್ಲೇ ನೋಡಿದ್ದೀವಿ. ಏನಂತ, ಒಂದು ಮರಗಳ ಕೆಳಗಡೆ ವಾಸ ಮಾಡ್ತಕ್ಕಂಥ ಕುಟುಂಬಗಳು, ಅಥವಾ ರಸ್ತೆ ಬದಿಯಲ್ಲಿ ಏನು ತಂಗುದಾಣಗಳಲ್ಲಿ ಒಂದು ಟಾರ್ಪಲ್ ಕಟ್ಕೊಂಡು ಸಣ್ಣ ಸಣ್ಣ ಮಕ್ಕಳನ್ನ ಹಾಕ್ಕೊಂಡು ಏನು ತಾಯಿ ಸಾಕಿ ಸಲು ತರ್ತಕ್ಕಂಥದ್ದು ನಾವು ಕಣ್ಣಾಗೆ ನೋಡಿ, ಆ ಒಂದು ವಿಚಾರವಾಗಿ ಈ ಸ್ಥಿತಿಯಲ್ಲಿ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗಿದ್ರೆ ಯಾವ ಥರ ಆಗಬಹುದು ಅನ್ನೋ ಒಂದು ರೀತಿಯಲ್ಲಿ ನಾನು ಇದನ್ನು ಏನೇ ಆದರೂ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಕೈಗೆತ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಹೊರತು ಯಾವುದೇ ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ, ಸರ್ಕಾರದಿಂದ ಮಾಡ್ತಿರ್ತಕ್ಕಂಥ ನಾನು ಮಾಡ್ತಾಯಿದ್ದೀನಿ ಅನ್ನೋದು ತಪ್ಪಾಗುತ್ತೆ. ನಮ್ಮದು 10,000 ಮನೆ ನಿರ್ಮಾಣ ಅಂತ ಈಗಾಗಲೇ ನಾವು ಘೋಷಣೆ ಮಾಡಿದ್ವಿ. ಈ 10,000 ಮನೆ ಯಾವ ರೀತಿ ಅಂತಂದರೆ, ಈಗ ಸ್ವಯಂ ಪ್ರೇರಿತವಾಗಿ 10 ಮನೆಗಳಿಗೆ ಈಗಾಗಲೇ ಇವತ್ತು ನಾವು ಚಾಲನೆ ಕೊಡ್ತಾಯಿದ್ದೀವಿ. 10 ಮನೆಗಳು ಈಗಾಗಲೇ ಚಾಲನೆ ಕೊಡ್ತಾಯಿದ್ವಿ. ಈಗ ತಾಲೂಕಲ್ಲಿ ಇದನ್ನು ಮುಗಿಸ್ಕೊಂಡು ಬೇರೆ ತಾಲೂಕಿಗೂ ಸಹ ನಾವು ಹೋಗ್ತಾಯಿದ್ವಿ. ಹಂತವಾಗಿ ಒಂದೊಂದು ತಾಲೂಕು ಮುಗಿಸ್ಕೊಂಡು ಒಂದೊಂದು ತಾಲೂಕಿಗೆ ಎಂಟ್ರಿ ಕೊಡ್ತಾಯಿದ್ವಿ. ಇದು 10,000 ಮನೆ ಬರೀ 1 ತಿಂಗಳಲ್ಲಿ ಮಾಡ್ತೀನಿ, 1 ವರ್ಷದಲ್ಲಿ ಮಾಡ್ತೀನಿ ಅಂದರೆ ತಪ್ಪು ಆಗುತ್ತೆ. ಸತತವಾಗಿ ಇದು 5ರಿಂದ 10 ವರ್ಷಗಳ ಕಾಲ ಈ ಸ್ಕೀಮು ಸತತವಾಗಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಅವತ್ತು ಸಹ ಯಾರೋ ಬಡವರು ನಮ್ಮ ಕೈಲಿ ನಿಸ್ವಾರ್ಥವಾಗಿ ನಾವು ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಅಂತವ್ರು ಬಂದು ಅವತ್ತು ನಮ್ಮನ್ನು ಭೇಟಿ ಮಾಡಿದ್ರು ಸಹ ಅವತ್ತು ಸಹ ನಾವು ಕೊಡ್ತೀವಿ. 10 ವರ್ಷಗಳ ಕಾಲ ಇದ್ದರೂ ಸಹ 10,000 ಮನೆ ನಿರ್ಮಾಣವನ್ನು ಮಾಡೋದಂತೂ ಖಚಿತ. ಈಗಾಗಲೇ ಏನು ಅದು ಫ್ಯಾಮಿಲಿ ಮೆಂಬರ್ ಮೇಲೆ ಹೋಗ್ತಾ ಇದೆ. ಫ್ಯಾಮಿಲಿ ಮೆಂಬರು ಗಂಡ ಹೆಂಡತಿ ಒಂದು ಮಗು ಇತ್ತಂದರೆ ಅವರಿಗೆ 600 ಇಟ್ಟಿಗೆ ಕೊಡ್ತಾಯಿದ್ವಿ, 25 ಮೂಲೆ ಸಿಮೆಂಟ್ ಕೊಡ್ತಾಯಿದ್ವಿ, ಒಂದು ಕಿಟಕಿ ಕೊಡ್ತಾಯಿದ್ವಿ, ಒಂದು ಡೋರ್ ಕೊಡ್ತಾಯಿದ್ವಿ, ಮೇಲೆ ಶೀಟ್ ಕೊಡ್ತಾಯಿದ್ವಿ. ಅದೇ ಮನೇಲಿ ತಂದೆ ತಾಯಿ, ಅತ್ತೆ ಮಾವ ಮತ್ತು ಅವರಿಗೆ ಮೊಮ್ಮಕ್ಕಳು ಅಂತ ಇಬ್ಬರೇನಿತ್ತಂದರೆ ಅವ್ರಿಗೆ 800 ಇಟ್ಟಿಗೆ ಕೊಡ್ತಾಯಿದ್ವಿ. ಸೇಮ್ ಏನು ಮೆಟಲ್ ಕೊಡ್ತೀವಿ ಅದನ್ನು ಕೊಡ್ತಾಯಿದ್ವಿ. ಇನ್ನು ಅತಿ ಹೆಚ್ಚಾಗಿ ಜನಸಂಖ್ಯೆ ಹೊಂದಿರತಕ್ಕಂಥವ್ರು ಯಾರಾದರೂ ಉಚಿತವಾಗಿ ಕೊಡ್ತಾಯಿದ್ದೀವಿ. ಇನ್ನು ಯಥಾಸ್ಥಿತಿಯಾಗಿ ಎಲ್ಲ ಸಾಮಗ್ರಿ ಕೊಡ್ತೀವಿ. ನಿಮ್ಮ ಯೋಜನೆಗೆ ಮಾನದಂಡಗಳೇನು, ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ? ನಮ್ಮ ಮಾನದಂಡಗಳು ಏನಿಲ್ಲ. ಈಗಾಗಲೇ ಏನು ಈಗ ಫಲಾನುಭವಿಗಳು ಏನು ಇದ್ದಾರೋ ಅವರು ಅತಿ ಕಡುಬಡತನದಲ್ಲಿರಬೇಕು, ಗುಡಿಸಲಲ್ಲಿ ಇರಬೇಕು. ಅವರಿಗೆ 1 ಎಕರೆ ಮೇಲೆ ಜಮೀನು ಇರಬಾರ್ದು. ಮತ್ತು ಅವರ ಮಕ್ಕಳು ಆದಷ್ಟು ಕಡುಬಡತನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಅಂಥವ್ರನ್ನ ಗುರುಸ್ತೀವಿ. ಮತ್ತು ಅಂಗವಿಕಲರನ್ನು ಗುರುಸ್ತೀವಿ. ಮತ್ತು ಅವ್ರಿಗೆ ಯಾವುದೇ ನೀರಾವರಿ ಇರಬಾರ್ದು. ಮತ್ತು 2 ವೀಲರ್ ಬಿಟ್ಟು ಬೇರೆ ವೆಹಿಕಲ್ ಯಾವುದು ಅವ್ರ ಕಡೆ ಇರಬಾರ್ದು. ಇಲ್ಲದವ್ರನ್ನ ಗುರುಸಿಬಿಟ್ಟು ಅಂಥವ್ರನ್ನ ನಾವು ಸಮೀಕ್ಷೆ ಮಾಡಿ, ನಮ್ಮಲ್ಲೇ ಒಂದು 4 ಟೀಮ್ಗಳಿದ್ದಾವೆ. 4 ಟೀಮ್ಗಳು ಅವ್ರನ್ನ ಹೋಗಿ ವಿಚಾರಣೆ ಮಾಡಿ ಸಮೀಕ್ಷೆ ಮಾಡಿ ಅದು ವರದಿ ಲಾಸ್ಟ್ಗೆ ಅಂತಿಮ ನಮ್ಮಲ್ಲಿ ಬಂದಾಗ ನಾವು ಅವ್ರು ಕೊಡೋಕ್ಕೆ ತೀರ್ಮಾನ ಮಾಡ್ತೀವಿ. ಆರ್ಥಿಕ ಸಂಪನ್ಮೂಲ ಹೇಗೆ ಕ್ರೋಢೀಕರಣ ಮಾಡ್ತಿದ್ದೀವಿ? ಸದ್ಯಕ್ಕೆ ಆರ್ಥಿಕ ಸಂಪನ್ಮೂಲ ಅಂತಂದರೆ ಈಗ ನೋಡಿ, ಹೊಸದಾಗಿ ನಾನು ಹಾಲೋ ಬ್ರಿಕ್ಸ್ ಇಟ್ಟಿಗೆ ಫ್ಯಾಕ್ಟ್ರಿ ಮಾಡಿದ್ದೀನಿ. ಸ್ವಯಂ ಪ್ರೇರಿತವಾಗಿ ಸ್ವಲ್ಪ ಫೈನಾನ್ಸಲ್ಲಿ ನಾನು ಅಮೌಂಟ್ ತಗೊಂಡು ಈಗ ಹಾಲೋ ಬ್ರಿಕ್ಸ್ ಮಿಷಿನ್ಗೆ ನಾನು ಬಂಡವಾಳ ಹಾಕಿದ್ದೀನಿ. ಆ ಬಂಡವಾಳಲ್ಲಿ ಬರ್ತಕ್ಕಂಥ ಇನ್ಕಮ್ ಏನು ನನಗೆ ಬರ್ತಾ ಇದೆಯೋ ಆ ಇನ್ಕಮ್ ಎಲ್ಲ ಸಾರ್ವಜನಿಕರಿಗೆ ಹಂಚಿಕೆ ಮಾಡೋಕ್ಕೆ ತಯಾರಾಗಿದೆ. ಸರ್, ಈಗ ಮುಂದೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದೆ. ಅದರ ಉದ್ದೇಶ ಏನಾದರೂ ಇಟ್ಕೊಂಡು ನೀವು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಾ? ನೋ, ಸಾರಿ. ಯಾಕಂದರೆ ಹಿಂದೆ ನಾವು ಇದೇ ಥರನೇ ಹಿಂದೆ ಚುನಾವಣೆಯಲ್ಲಿ ಕೆಲವು ಗೊಂದಲಗಳಾಗಿ
ಕೆಲವೊಂದು ವಿಚಾರಗಳಲ್ಲಿ ನಮಗೆ ನೋವನ್ನು ಉಂಟು ಮಾಡಿದೆ. ಏನು ಹಿಂದೆ ಚುನಾವಣೆಯಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳಾಗಿ ಹಿಂಬಾಲಕರಾಗಿ ಹೋಗಿ ನಮಗೆ ಅದೊಂದು ನೋವನ್ನು ಉಂಟು ಮಾಡಿದೆ. ಬಟ್ ಹಂಗಾಗಿ ಈಗ ನಾವು ಯಾವುದೇ ಚುನಾವಣೆಗಾಗಿ ರಾಜಕೀಯಕ್ಕಾಗಿ ಇಲ್ಲ ಪ್ರವೇಶ ಇಲ್ಲ. ಬಟ್ ಅವರು ಮಾಡೋದೇನು, ನಾವು ಇಲ್ಲಿ ಮಾಡಿ ತೋರಿಸೋದೇನಂತಂದರೆ ನಮ್ಮದು ಪಾಯಿಂಟ್ ಅಷ್ಟೇ. ಸಮಾಜ ಸೇವೆಯಲ್ಲಿ ಇದ್ದೀರ ತಾವು, ಹೌದು. ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ನೀವು ಯಾಕೆ ಒಬ್ಬ ರಾಜಕಾರಣಿಯಾಗಿ ಬರಬಾರ್ದು? ನೋಡಿ, ಒಬ್ಬ ಸಮಾಜ ಸೇವೆ ಮಾಡಬೇಕಂದ್ರೆ ರಾಜಕೀಯನೇ ಬಹುಮುಖ್ಯವಲ್ಲ. ಆಫ್ಟರ್ ಆಲ್ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಗಾಡಿಯಿಂದ ಬಿದ್ದ ಅಂತಂದ್ರು ಅವನ್ನೆದ್ದು ಕುಂಡ್ರಿಸಿ ಅವ್ನಿಗೆ ಆರೈಕೆ ಮಾಡೋದು ಒಂದು ಸಮಾಜ ಸೇವೆನೇ. ಅವನು ಒಬ್ಬ VIP ಗೆಸ್ಟ್ ಆಗಿರ್ಬೇಕು, ಆ ಗೆಸ್ಟೇ ಅವನ್ನೆತ್ತು ಆರೈಕೆ ಮಾಡಬೇಕನ್ನೋಂಥದ್ದು ಏನಿಲ್ಲ. ಸಮಾಜ ಸೇವೆ ಯಾರು ಬೇಕಾಗಿದ್ರು ಮಾಡ್ಬೋದು, ಅದು ರಾಜಕೀಯ ವಿಚಾರವಾಗಿ ಬಂದು ಮಾಡ್ಬೇಕನ್ನೋದೇನಿಲ್ಲ. ಬಂಧುಗಳೇ, ಏನು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಬೈರೇಗೌಡರು ಮಾಡೋಕ್ಕೆ ಹೊರಟಿದ್ದಾರೆ. CM ಬೈರೇಗೌಡರು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾಯಕವನ್ನ ಮುಂದುವರಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೊಂದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾನು ಆವಾಗ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ಏನಣ್ಣ ಏನು ಸರ್ಕಾರ ನಡೆಸ್ತಕ್ಕಂಥ ಕೆಲಸಕ್ಕೆ ನೀನು ಕೈ ಹಾಕ್ಬಿಟ್ಟಿದ್ಯಾ, ಹುಷಾರು ಅಂತ. ಅಣ್ಣ, ಇಲ್ಲಿ ದೇವರೇನೋ ನಮಗೆ ಆ ಶಕ್ತಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸವನ್ನ ಕೊಡ್ತೀನಿ ಅಂತ ಹೇಳಿ ಅವರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 5,000 ಮನೆಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿದರೆ, ಈಗ ಈ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ, ಚೇಳೂರು ಮತ್ತು ಮಂಚೇನಹಳ್ಳಿ ತಾಲೂಕುಗಳಲ್ಲೆಲ್ಲ ಸರ್ವೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ಒಂದು 8 ರಿಂದ 9 ಜನರಿಗೆ ಇವತ್ತು ಏನು ಸಾಮಗ್ರಿಗಳನ್ನ ಅವರು ಕೊಡ್ತಾ ಇದ್ದಾರೆ. ಇಟ್ಕೆ ಇರ್ಬೋದು, ಕಿಟಕಿ, ಬಾಗಿಲು ಮತ್ತು ಹೆಮ್ಸ್ಯಾಂಡ್ಲು, ಆಮೇಲೆ ಶೀಟ್ಸ್ ಏನು ಕೊಡ್ತಾರೆ, ಅದನ್ನ ತಾಲೂಕಿನಲ್ಲಿರ್ತಕ್ಕಂಥ ಅತಿ ಕಡು ಬಡವರು ಅದನ್ನ ತಗೊಳ್ಳೋದ್ರ ಮೂಲಕ ಮನೆಯನ್ನ ನಿರ್ಮಾಣ ಮಾಡಿ ಆ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳಿ, ಜೊತೆಗೆ ಈ ಒಂದು ಶಕ್ತಿಯನ್ನ ದೇವರು ಇನ್ನು ಹೆಚ್ಚಿಗೆ ಬೈರೇಗೌಡರಿಗೆ ದಯಪಾಲಿಸಲಿ ಅಂತ ಹೇಳ್ತಾ, ಎಲ್ಲಿ ಅದನ್ನ ಮಿಸ್ಯೂಸ್ ಆಗ್ಬಾರ್ದು. ಯಾಕಂದ್ರೆ ಶಿಡ್ಲಘಟ್ಟ ಬಹಳ ಅದೇನೋ ಇಲ್ಲೇನೋ ಚಿನ್ನ ಇರ್ಬೋದು ಅನ್ಕೊಂಡಿದ್ದೀನಿ. ನಮ್ಮ ಶಿಡ್ಲಘಟ್ಟದಲ್ಲಿ ಚಿನ್ನದ ಗಣಿ ಇರ್ಬೋದು. ಯಾಕಂದ್ರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ತಾಲೂಕುಗಳಿಗೂ ಸಮಾಜ ಸೇವಕರು ಇಷ್ಟೊಂದು ಮುಗಿಬಿಡ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಈ ಶಿಡ್ಲಘಟ್ಟ ತಾಲೂಕಕ್ಕೆ ಬಹಳಷ್ಟು ಸಮಾಜ ಸೇವಕರು ನಾನು ಇಲ್ಲಿ ಶಾಸಕರಾಗಬೇಕು, MLA ಆಗ್ಬೇಕಂತ ಬಹಳ ಜನ ಮುಂದೆ ಬರ್ತಾ ಇದ್ದಾರೆ. ಇದು ಸಂತೋಷ. ಯಾರೋ ಒಬ್ಬರಿಗೆ ಬಡವರಿಗೆ ಸಮಾಜದಲ್ಲಿ ದುಡ್ಡು ಕೊಡ್ತಾ ಇದಾರೋ ಅಥವಾ ಇದು ಮನೆ ಅಂತೂ ಕೊಟ್ಟಿಲ್ಲ, ದುಡ್ಡು ಕೊಡ್ತಾವ್ರೋ ಅಥವಾ ದೇವಸ್ಥಾನಕ್ಕೆ ಹಣ ಕೊಡ್ತಾವ್ರೋ, ಇನ್ನೊಂದಕ್ಕೂ ಮತ್ತೊಂದಕ್ಕೂ ಆರೋಗ್ಯಕ್ಕೂ ಕೊಡ್ತಾ ಇದ್ದಾರೆ. ಇದು ಸಂತೋಷವಾದಂತ ವಿಚಾರನೇ. ಆದ್ರೆ ನಮ್ಮ ಬೈರೇಗೌಡರು ನಾನೇನು ಇಲ್ಲಿ ಶಾಸಕನು ಆಗ್ಬೇಕಂತೇಳಿ ಏನು ಈ ಒಂದು ಕಾರ್ಯ ಕೈ ಹಾಕಿಲ್ಲ. ನಾನು ಈ ವಿಧಾನಸಭಾ ಕ್ಷೇತ್ರ ಅಂತ ಕೂಡ ಎಲ್ಲಿ ಬೋರ್ಡ್ ಹಾಕೊಂಡಿಲ್ಲ. ನಾನು ಮನೆ ಇಲ್ಲದಂತವ್ರಿಗೆ ಕನಿಷ್ಠ, ಯಾಕಂದ್ರೆ ಇವತ್ತು ಮನೆ ಕೊಡ್ತೀವಿ ಅಂದ್ರೆ ಮನೆ ಇರೋರು ಕೂಡ ಮನೆಗೆ ಬರುವಂತವ್ರು ಜಾಸ್ತಿ ಇದ್ದಾರೆ. ಯಾರಿಗೆ ಸಂಪೂರ್ಣವಾಗಿ ಮನೆ ಇಲ್ಲೋ, ಗುಡಿಸಲು ಮನೆ ಇರ್ತದೋ ಅಂತವರಿಗೆ ಇವತ್ತು ಸರ್ಕಾರಗಳು ಫೈಲೂರ್ ಆಗಿರುವಂತ ಜಾಗದಲ್ಲಿ, ಮನೆ ಕೊಡಕ್ ಫೈಲೂರ್ ಆಗಿರುವಂತ ಜಾಗದಲ್ಲಿ ನಾನು ಅವರಿಗೆ ಕನಿಷ್ಠ ಪಕ್ಷ 1,000 ಇಟ್ಕೆ, 1 ಕಿಟಕಿ, 1 ಬಾಗಿಲು, 2 ಕಿಟಕಿ, 1 ಬಾಗಿಲು, ಒಂದು 25 ಮೂಟೆ ಸಿಮೆಂಟು, 5 ಟನ್ ಮರಳು, ಈ ತರ ನಾನು ಕೊಡ್ತಾ ಇದ್ದೀನಿ. ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂತ ಕಾರ್ಯ.